ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಇನ್ಸ್ಟೆಂಟಾಗಿ ಹೆಲ್ದಿಯಾಗಿ ಗರ್ಗರಿಯಾದ ಕ್ರಿಸ್ಪಿಯಾದ ದೋಸೆನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗೋಗುತ್ತೆ, ಹಾಗೆ ಮಾಡೋದು ಈಸಿನೇ. ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನಿಲ್ಲಿ ದೋಸೆನ ಪ್ರಿಪೇರ್ ಮಾಡೋದಕ್ಕೆ 2 ಬೌಲ್ ಆಗೋಷ್ಟು ಅಕ್ಕಿ, ಅರ್ಧ ಬೌಲ್ ಆಗೋಷ್ಟು ಕಡಲೆಬೇಳೆ, 1 ಬೌಲ್ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ. ಹೆಸರು ಕಾಳು ಬದಲಾಗಿ ಹೆಸರು ಬೇಳೆನೂ ಸಹ ಯೂಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಅರ್ಧ ಬೌಲ್ ಆಗೋಷ್ಟು ಉದ್ದಿನಬೇಳೆ, ಅರ್ಧ ಬೌಲ್ ತೊಗರಿಬೇಳೆ, ಅರ್ಧ ಬೌಲ್ ಆಗೋಷ್ಟು ಕಡಲೆ ಬೀಜ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಮೆಂತ್ಯನ ಜಾಸ್ತಿ ಹಾಕೊಳ್ಳೋದ್ರಿಂದ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಇದಿಷ್ಟನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾವಾಗಲೂ ಅಕ್ಕಿಯಿಂದ ಒಂದೇ ಥರ ದೋಸೆ ಮಾಡ್ದಿರ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ದಿರ ಬಾಡಿಗೆ ಏನೆಲ್ಲ ಪ್ರೋಟೀನ್ಸ್ ಬೇಕೋ ಪ್ರೋಟೀನ್ಸು ಸಹ ಸಿಗುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅಕ್ಕಿ ಮತ್ತು ಕಾಳುಗಳು ಮುಳುಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಪ್ಲೇಟ್ ಮುಚ್ಚಿಟ್ಟು ಓವರ್ ನೈಟು ನೆನೆಯೋಕ್ಕೆ ಬಿಡಬೇಕು. ಈಗ ಆಫ್ಟರ್ 8 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಎಲ್ಲ ಅಂತ. ಕಾಳು ಬೇಳೆಗಳೆಲ್ಲ ನೆಂದ್ಕೊಂಡಿದೆ. ಈಗ ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು 6 ರಿಂದ 7 ಹಸಿರು ಮೆಣಸಿನ್ಕಾಯಿ ಹಾಗೆ 2 ಇಂಚ್ ಆಗೋಷ್ಟು ಶುಂಠಿನ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಫಸ್ಟು ಈ ಥರ ರುಬ್ಬಿರೋದಕ್ಕೆ 2 ರಿಂದ 3 ರೆಂಬೆ ಆಗೋಷ್ಟು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ನೆನೆಸಿಟ್ಟಿರೋ ಅಕ್ಕಿ ಬೇಳೆ ಕಾಳುಗಳನ್ನ ಹಾಕ್ಕೊಂಡು ದೋಸೆ ಹಿಟ್ಟಿನ ಥರನೇ ರುಬ್ಕೋಬೇಕಾಗತ್ತೆ. ಹಿಟ್ಟನ್ನು ರುಬ್ಕೊಂಡಿದ್ದಾದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀರನ್ನು ಇವಾಗಲೇ ಎಷ್ಟು ಬೇಕೋ ಅಷ್ಟು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗುತ್ತೆ. ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು 1/2 ಅವರ್ ನೆನೆಯೋಕೆ ಬಿಡಬೇಕು. ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಹಾಗೇನೂ ಮಾಡ್ಕೋಬಹುದು, ಚೆನ್ನಾಗೇ ಬರುತ್ತೆ ದೋಸೆ. 1/2 ಅವರ್ ಆದಮೇಲೆ ಒಂದು ತವಾನ ಬಿಸಿ ಮಾಡಿಕೊಂಡು ಹಿಟ್ಟನ್ನು ಹಾಕಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಹಿಟ್ಟೆಲ್ಲ ಸ್ಪ್ರೆಡ್ ಮಾಡಿದ್ದಾದಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಸಹ ದೋಸೆ ಬರುತ್ತೆ ಹಾಗೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಗರ್ಗರಿಯಾದಂಥ ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗೋಗುತ್ತೆ. ನೋಡಿ, ದೋಸೆನ ಎತ್ಕೊಂಡು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಹೆಂಚನ್ನ ಬಿಸಿ ಮಾಡಿಕೊಂಡು ದೋಸೆ ಹಿಟ್ಟನ್ನು ಹಾಕಿ ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಗರ್ಗರಿಯಾದಂಥ ದೋಸೆ ರೆಡಿ ಆಗುತ್ತೆ. ಹಾಗೆ ಈ ದೋಸೆನ ಎಲ್ಲ ಚಟ್ನಿಗಳ ಜೊತೆ ಪಲ್ಯಗಳ ಜೊತೆ ಸರ್ವ್ ಮಾಡಬಹುದು. ಅಷ್ಟೇ ಅಲ್ದಿರ ಡೈರೆಕ್ಟಾಗೂ ಸಹ ತಿನ್ನಬಹುದು. ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ದೋಸೆನ ಹಾಕಿ ಡೈರೆಕ್ಟಾಗಿ ಮಕ್ಕಳ ಕೈ ಕೊಟ್ಟರೆ ಹಾಗೆ ತಿನ್ಕೊಬಿಡ್ತಾರೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಶುಂಠಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಮಾಡಿ ತೋರಿಸಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲೂ ಸಹ ನಮ್ಮ ಪೇಜ್ ಅವೈಲೇಬಲ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.